ನಮಸ್ತೆ ಸ್ನೇಹಿತರೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಈ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಅದರ ಸಂಪುಟ 1 ಕನ್ನಡ ಸಾಹಿತ್ಯ ಸಮೀಕ್ಷೆ ಜಿ.ಎಸ್. ಶಿವರುದ್ರಪ್ಪನವರು ಬರೆದಂಥ ಪುಸ್ತಕದ ಮುಂದುವರಿದ ಭಾಗವನ್ನು ನೋಡೋಣ. ಈ ಕನ್ನಡ ಸಾಹಿತ್ಯಕ್ಕೆ ಸಂಸ್ಕೃತ ಸಾಹಿತ್ಯವೇ ಪ್ರೇರಕ, ಪೋಷಕ, ಗುರು ಅಂತ ಹೇಳಿ ನಮಗೆ ಆಚಾರ್ಯ BM ಶ್ರೀ ಅವರು ಹೇಳಿದ್ದಾರೆ. ಇದು ಪ್ರಶ್ನೆ ಆಗಿದೆ. ಕನ್ನಡ ಸಾಹಿತ್ಯಕ್ಕೆ ಸಂಸ್ಕೃತ ಸಾಹಿತ್ಯವೇ ಪ್ರೇರಕ, ಪೋಷಕ, ಗುರು ಅಂತ ಹೇಳಿದವರು ಯಾರು ಅಂದರೆ BM ಶ್ರೀ ಅವರು. ಕನ್ನಡದ ಕಣ್ವ ಅಂತ ಕರೆಯುವಂಥ BM ಶ್ರೀ ಅವರು ಹೇಳಿದ್ದಾರೆ. ಈ ಮಾತಿನಲ್ಲಿ ಅರ್ಧದಷ್ಟು ಸತ್ಯಾಂಶ ಇದೆ. ಕನ್ನಡ ಸಾಹಿತ್ಯ ಆರಂಭವಾಗುವ ಕಾಲಕ್ಕೆ ಸಂಸ್ಕೃತ ಭಾಷೆ ಹಾಗೂ ಸಾಹಿತ್ಯ ದಟ್ಟವಾದ ಪ್ರಭಾವ ಇದ್ದದ್ದನ್ನು ನಾವು ಒಪ್ಕೊಳ್ಬೇಕಾಗತ್ತೆ. ಇದಕ್ಕೆ ಕ್ರಿಸ್ತಶಕ 450 ಕಾಲದ ಅಲ್ಮಿಡಿ ಶಾಸನದ ಭಾಷೆ ಕೂಡ ಸಾಕ್ಷಿಯಾಗಿದೆ. ಕನ್ನಡ ಸಾಹಿತ್ಯದ ಆರಂಭದಿಂದ ಹಿಡಿದು ಕವಿರಾಜ ಮಾರ್ಗದ ಕಾಲದವರೆಗೆ ಮುಂದೆ 2 ಶತಮಾನಗಳ ಕಾಲ ನಾವು ಕೃತಿಗಳನ್ನು ನೋಡಿದ್ರೆ BM ಶ್ರೀ ಅವರ ಮಾತು ಸತ್ಯ ಅಂತ ಅನಿಸುತ್ತೆ. ಆದರೆ ಮುಂದೆ ಕನ್ನಡ ಸಾಹಿತ್ಯದ ರಚನೆ 12ನೇ ಶತಮಾನದ ವೇಳೆಗೆ ನಿಧಾನವಾಗಿ ಸಂಸ್ಕೃತದ ಪ್ರಭಾವದಿಂದ ಬಿಡಿಸ್ಕೊಳ್ತಾ ಬಂದಿರೋದನ್ನು ನೋಡ್ತೀವಿ. ವಸ್ತುವಿನಲ್ಲಿ ಹಾಗೂ ರೀತಿಯಲ್ಲಿ ತನ್ನದೇ ಆದ ಪ್ರಾದೇಶಿಕತೆ ಮತ್ತು ದೇಶೀಯತೆಯನ್ನು ಇದು ಪಡ್ಕೊಂಡಿದೆ. ಕನ್ನಡ ಸಾಹಿತ್ಯ ತನ್ನದೇ ಆದ ಸ್ವತಂತ್ರ ರೂಪದಲ್ಲಿ ಪ್ರಕಟ ಆಗಿರೋದನ್ನು ನಾವು ಕಾಣ್ತೀವಿ. ಇದ್ರ ಜೊತೆಗೆ ಕನ್ನಡ ಸಾಹಿತ್ಯ ಸಂಸ್ಕೃತ ಏತರ ಸಾಹಿತ್ಯದಿಂದಲೂ ತನ್ನ ಪ್ರೇರಣೆಯನ್ನು ಪಡ್ಕೊಂಡಿದೆ. ಅವುಗಳಲ್ಲಿ ಮುಖ್ಯವಾದವು ಅಂದರೆ ಪ್ರಾಕೃತ ಮತ್ತು ತಮಿಳು ಸಾಹಿತ್ಯಗಳು. ಕನ್ನಡ ಸಾಹಿತ್ಯದ ಆರಂಭದ ಕಾಲಕ್ಕೆ ಸಂಸ್ಕೃತ, ಪ್ರಾಕೃತ ಮತ್ತು ತಮಿಳು ಭಾಷೆಯ ಸಾಹಿತ್ಯ ಪರಿಪುಷ್ಟವಾಗಿ ಬೆಳೆದಿತ್ತು ಅಂತ ಹೇಳಲಾಗುತ್ತೆ. ಆಗಾಗಲೇ ಸಂಸ್ಕೃತ ಇಳಿಮುಖವಾಗ್ತಾ ಇರೋದನ್ನು ನಾವು ನೋಡ್ತೀವಿ. ಔತ್ತರೆಯ ಭಾಷೆಗಳಾದಂಥ ಈ ಬಂಗಾಳಿ, ಒರಿಸ್ಸಾ ಮತ್ತು ಅಸ್ಸಾಮಿ, ಮರಾಠಿ, ಗುಜರಾತಿ, ಉರ್ದು, ಹಿಂದಿ, ಹೀಗೆ ಪಂಜಾಬಿ ಇತ್ಯಾದಿ ಭಾಷೆಗಳು ಇನ್ನೂ ಕೃತಿ ರಚನೆಗೆ ಆಗಿರಲೇ ಇಲ್ಲ. ಆಗಾಗಲೇ ನಮ್ಮ ಕನ್ನಡ ಭಾಷೆ ಒಂದು ವ್ಯಾಕರಣಬದ್ಧವಾಗಿ ಸಿದ್ಧವಾಗಿತ್ತು. ಇತ್ತ ತೆಲುಗು ಸಾಹಿತ್ಯ ಕೂಡ ಉದಯ ಆಗ್ತಾ ಇತ್ತು. ಇಂಥ ಸಮಯದಲ್ಲಿ ಕನ್ನಡಕ್ಕೆ ಹಿನ್ನೆಲೆ ಆಗಿದ್ದಂಥವುಗಳು ಅಂದರೆ ಸಂಸ್ಕೃತ, ಪ್ರಾಕೃತ, ತಮಿಳು. ಈ ಕನ್ನಡದಲ್ಲಿ 3ರಿಂದಲೂ ತನ್ನ ಪ್ರೇರಣೆಯನ್ನು ಕನ್ನಡ ಪಡ್ಕೊಂಡಿದೆ ಅಂತ ಹೇಳ್ಬೋದು. ಇವುಗಳಲ್ಲಿ ಸಂಸ್ಕೃತದಿಂದ ಒದಗಿದ ಪ್ರೇರಣೆ ಬಹುಕಾಲ ಅಂದರೆ ಆಧುನಿಕ ಕಾಲದವರೆಗೂ ಕೂಡ ಕನ್ನಡವನ್ನು ವ್ಯಾಪಿಸ್ಕೊಂಡಿತ್ತು ಅಂತ ನಾವು ನೋಡ್ಬೋದಾಗಿದೆ. ಸಂಸ್ಕೃತವು ಮೊದಲಿನಿಂದಲೂ ಭರತಖಂಡದ ಬುದ್ಧಿಯ ಹಾಗೂ ಪ್ರತಿಭೆಯ ಭಾಷೆಯಾಗಿರೋದ್ರಿಂದ ಈ ದೇಶದ ಪರಮಪೂಜ್ಯ ಗ್ರಂಥಗಳೆಲ್ಲ ಈ ಸಂಸ್ಕೃತ ಭಾಷೆಯಲ್ಲೇ ಹುಟ್ಕೊಂಡಿರೋದ್ರಿಂದ ಅದು ರಾಜಪೂಜ್ಯವಾದಂತಹ ಭಾಷೆ. ಅತ್ಯಂತ ವ್ಯಾಪಕವಾದ ರೀತಿಯಲ್ಲಿ ಭಾರತದ ವಿವಿಧ ಪ್ರಾದೇಶಿಕ ಭಾಷಾ ಸಾಹಿತ್ಯದ ಮೇಲೆ ತನ್ನ ಪ್ರಭಾವವನ್ನು ಅದು ಸ್ಥಾಪಿಸಿರೋದನ್ನು ನಾವು ನೋಡ್ತೀವಿ. ಕನ್ನಡದಲ್ಲಿ ಕಾವ್ಯ ರಚನೆ ಆರಂಭ ಕಾಲಕ್ಕೆ ವ್ಯಾಸ, ವಾಲ್ಮೀಕಿ, ಕಾಳಿದಾಸ, ಭಾಸ, ಭವಭೂತಿ, ಬಾಣ, ಮಾಘ ಈ ಮೊದಲಾದ ಕವಿಕೃತಿಗಳು ಬರವಣಿಗೆಯ ಮಾದರಿಯಾಗಿ ನೆಲೆಗೊಂಡಿರೋದನ್ನು ನೋಡ್ಬೋದಾಗಿದೆ. ಭರತ, ಭಾಮಹ, ದಂಡಿ, ವಾಮನ ಇವರು ಅಲಂಕಾರಿಕ ಕಾವ್ಯ ಮೀಮಾಂಸೆಯ ಕೃತಿಗಳನ್ನು ಕನ್ನಡ ಕವಿಗಳ ಶಿಕ್ಷಾ ಗ್ರಂಥಗಳಾಗಿರೋದನ್ನು ನಾವು ನೋಡ್ತೀವಿ. ಕನ್ನಡದಲ್ಲಿ ಮೊಟ್ಟ ಮೊದಲು ಉಪಲಬ್ಧವಾದಂಥ ಕವಿರಾಜ ಮಾರ್ಗ ಇದು ದಂಡಿಯ ಕಾವ್ಯದರ್ಶವೆಂಬ ಅಲಂಕಾರ ಗ್ರಂಥದ ಪ್ರೇರಣೆಯಿಂದ ಹುಟ್ಕೊಂಡಿದೆ. ಈ ಒಂದು ಗ್ರಂಥ ಏನು ಹೇಳ್ತಾ ಇದ್ದೀನಿ ನಾನು, ಕವಿರಾಜ ಮಾರ್ಗ, ಇದಕ್ಕೆ ಆಕಾರ ಗ್ರಂಥ ಅಂತ ಅಂದರೆ ದಂಡಿಯ ಕಾವ್ಯದರ್ಶ. ಇದರ ಒಂದು ಅಲಂಕಾರ ಗ್ರಂಥದ ಪ್ರೇರಣೆಯಿಂದ ಹುಟ್ಕೊಂಡಂಥದ್ದೇ ಕವಿರಾಜ ಮಾರ್ಗ. ಕನ್ನಡದ ಮೊದಲ ಕಾವ್ಯ ವಿಕ್ರಮಾರ್ಜುನ ವಿಜಯ ಮಹರ್ಷಿ ವ್ಯಾಸರ ಮಹಾಭಾರತದ ಪ್ರೇರಣೆಯಿಂದ ಹುಟ್ಕೊಳ್ಳುತ್ತೆ. ಅಂದರೆ ಪಂಪ ಬರೆದಂಥ ಆದಿಪುರಾಣ, ವಿಕ್ರಮಾರ್ಜುನ ವಿಜಯವೇ ಮೊದಲ ಕಾವ್ಯಗಳು ಅಂತ ನಾವು ಹೇಳ್ತೀವಿ. ಆ ವಿಕ್ರಮಾರ್ಜುನ ವಿಜಯ ವ್ಯಾಸ ಮಹರ್ಷಿಗಳು ಬರೆದಂಥ ಮಹಾಭಾರತದ ಪ್ರೇರಣೆಯಿಂದ ಹುಟ್ಕೊಳ್ಳುತ್ತೆ. ರನ್ನನ ಗದಾಯುದ್ಧವೂ ಕೂಡ ಹಾಗೆ ಪಂಪ, ರನ್ನಾದಿಗಳ ಒಂದು ಕವಿಗಳ ಮೇಲೆ ಕಾಳಿದಾಸ, ಬಾಣ, ಭಟ್ಟಿ ನಾರಾಯಣ ಮೊದಲಾದ ಸಂಸ್ಕೃತ ಕವಿಗಳ ದಟ್ಟವಾದ ಪ್ರಭಾವವಾಗಿರೋದನ್ನು ನಾವು ಗುರುತಿಸ್ಬೋದಾಗಿದೆ. ಇನ್ನು ಹಾಗೆ ರಾಮಾಯಣ, ಮಹಾಭಾರತ, ಭಾಗವತ ಇವುಗಳನ್ನು ನಾವು ನೋಡ್ತಾ ಹೋದರೆ ರಾಮಾಯಣ ಮತ್ತು ಮಹಾಭಾರತ, ಭಾಗವತ ಮತ್ತಿತರ ಕೃತಿಗಳನ್ನು ನಾವು ನೋಡ್ತಾ ಬಂದಾಗ
ಸಂಸ್ಕೃತ ಕಾವ್ಯಗಳಿಂದ ವಸ್ತು ವಿನ್ಯಾಸವನ್ನ ಪದಪುಂಜಾದಿಗಳನ್ನು ಧಾರಾಳವಾಗಿ ಕನ್ನಡ ಕವಿಗಳು ತಮ್ಮ ಕೃತಿಯಲ್ಲಿ ಅಳವಡಿಸ್ಕೊಂಡಿರೋದನ್ನು ನೋಡ್ತೀವಿ. ಇಂದಿನ ಸಂಸ್ಕೃತ ಕವಿಗಳನ್ನು ಕೂಡ ಕೆಲವರು ತಮ್ಮ ಕಾವ್ಯದ ಆರಂಭದಲ್ಲಿ ಸ್ತುತಿಸಿದ್ದಾರೆ. ಪೊನ್ನ ಅಂತೂ ಕೆಲವರು ತಾವು ಕಾಳಿದಾಸನಿಗೂ ನೂರ್ಮಡಿ ಅಂತ ಹೇಳಿ ಕೊಚ್ಕೊಂಡಿರೋದನ್ನ ನಾವು ನೋಡ್ಬೋದಾಗಿದೆ. ಪಂಪನಿಂದ ಹಿಡಿದು ಕುವೆಂಪುವಿನ ತನಕ ಕನ್ನಡ ಕವಿಗಳಿಗೆ ಈ ಸಂಸ್ಕೃತ ಸಾಹಿತ್ಯ ಋಣದ ಗಣಿಯಾಗಿದೆ ಅಂತ ಹೇಳಲಾಗುತ್ತೆ. ಸಂಸ್ಕೃತದ ಪ್ರಭಾವ ವಸ್ತು ಹಾಗೂ ಭಾಷೆಯಲ್ಲಿ ಮುಖ್ಯವಾಗಿ ಕಾಣಿಸ್ಕೊಳ್ಳೋದು ಮಾರ್ಗ ಕಾವ್ಯದಲ್ಲಿ, ಅದರಲ್ಲೂ 10ನೇ ಶತಮಾನದ ಕವಿಯಲ್ಲಿ. ಅಲ್ಲಿಂದ ಮುಂದೆ ಬಂದಾಗ ಮಾರ್ಗಕಾವ್ಯದ ಮಾದರಿಗಳು ಇಲ್ಲ ಅಂತ ಅಲ್ಲ, ಆದರೆ ಪಂಪ, ರನ್ನ, ರುದ್ರಭಟ್ಟ, ಪೊನ್ನ, ನೇಮಿಚಂದ್ರ, ಜನ್ನ ಈ ಮೊದಲಾದಂಥ ಜೈನ ಕೃತಿಗಳಲ್ಲಿ ಮಾತ್ರ ಅಲ್ಲದೆ ಹರಿಹರನ ಗಿರಿಜಾ ಕಲ್ಯಾಣ, ಷಡಕ್ಷರಿಯ ರಾಜಶೇಖರ ವಿಳಾಸ ಮತ್ತು ಚಿಕ್ಕದೇವರಾಜರ ಕೆಲವು ಕೃತಿಗಳಲ್ಲಿ ಸಂಸ್ಕೃತದ ದಟ್ಟವಾದ ಪ್ರಭಾವ ಆಗಿರೋದನ್ನು ನಾವು ನೋಡ್ತೀವಿ. ಮಾರ್ಗಕಾವ್ಯ ಅಂದರೆ ಪ್ರೌಢವಾದ ರೀತಿಯಲ್ಲಿ ರಚಿತವಾಗುವ ಕಾವ್ಯ, ಬಹುಮಟ್ಟಿಗೆ ರಾಜರುಗಳ ಆಸ್ಥಾನದಲ್ಲಿ ಹುಟ್ಟಿಕೊಂಡಿರೋದ್ರಿಂದ ಈ ಬಗೆಯಾಗಿ ರೂಪ ತಳಲು ಕಾರಣ ಆಗಿರ್ಬೋದು. ರಾಜಸ್ಥಾನದ ಮರ್ಯಾದೆ ಗಾಂಭೀರ್ಯಗಳಿಗೆ ಸಂಸ್ಕೃತ ಮಿಶ್ರವಾದ ಸಂಸ್ಕೃತ ಸಾಹಿತ್ಯದ ಮಾದರಿಯ ಕೃತಿ ರಚನೆ ಒಪ್ಪತಕ್ಕದ್ದು. ಅಂದರೆ ಈ ಮಾರ್ಗಕಾವ್ಯ ಅಂದರೆ ಅದಕ್ಕೊಂದು ರೀತಿ ನೀತಿ ಅನ್ನುವಂಥದ್ದಿರುತ್ತೆ. ರಾಜನ ಒಂದು ಮರ್ಯಾದೆ ಗಾಂಭೀರ್ಯಗಳಿಗೆ ತಕ್ಕಂತೆ ಕೃತಿ ರಚನೆ ಆಗ್ತಾ ಇದ್ದಂಥವು ಮಾರ್ಗಕಾವ್ಯಗಳು ಅಂತ ಹೇಳ್ತೀವಿ. ಇನ್ನು ರಾಜರುಗಳನ್ನು ತಮಗೆ ಆಶ್ರಯ ಕೊಟ್ಟಂಥ ರಾಜನನ್ನು ಪಂಡಿತ ಮಂಡಳಿ ಆಸಕ್ತಿ ಅಭಿರುಚಿಗಳ ಭಾಷೆ ಸಂಸ್ಕೃತ ಆಗಿರೋದ್ರಿಂದ ಆದಷ್ಟು ಸಂಸ್ಕೃತ ಭೂಯಿಷ್ಠವಾದಂತಹ ಶಬ್ದ ಭಂಡಾರಗಳು, ಪಂಡಿತ ಪ್ರಿಯವಾದ ಅಲಂಕಾರಾದಿ ಚಮತ್ಕಾರಗಳನ್ನು ತುಂಬಿ ಎಲ್ಲೋ ಒಂದೊಂದು ಕನ್ನಡ ಪ್ರತ್ಯಯಗಳನ್ನು ಸೇರಿಸಿ ಮುಕ್ತಾಯ ಮಾಡಿದರೆ ಕನ್ನಡದಲ್ಲಿ ಉದ್ದಾಮ ಕವಿಗಳಾಗಬಹುದು ಅಂತ ಎಷ್ಟೋ ಕವಿಗಳು ಭಾವಿಸಿರೋ ಹಾಗೂ ಇದೆ. ಕವಿಯಾದವನು ಪಂಡಿತನೂ ಆಗಿರಬೇಕಾದದ್ದು ಅಂದಿನ ಅಗತ್ಯದಲ್ಲಿ ಒಂದು. ಕವಿಗಳು ಬಹುಶ್ರುತರು, ಬಹುಭಾಷಾ ಪರಿಣಿತರು ಆಗಿದ್ರು. ಕೆಲವರು ಕವಿಗಳು ಉಭಯ ಕವಿಗಳು ಅಂತ ಹೆಸರು ಪಡ್ಕೊಂಡಂಥವರು ಇದ್ದಾರೆ. ಸಂಸ್ಕೃತ ಹಾಗೂ ಕನ್ನಡದಲ್ಲಿ ಏಕಕಾಲದಲ್ಲಿ ಕೃತಿ ರಚನೆ ಮಾಡುವಂಥ ಸಾಮರ್ಥ್ಯ ಉಳ್ಳವರನ್ನು ಉಭಯ ಕವಿಗಳು ಅಂದರೆ ಎರಡು ಭಾಷೆಯಲ್ಲಿ ಕೃತಿಗಳನ್ನು ರಚನೆ ಮಾಡುವಂಥವ್ರನ್ನ ಉಭಯ ಕವಿ ಅಂತ ಕರೀತಾರೆ. ರನ್ನ ತಾನು ಉಭಯ ಕವಿತೆಯಲ್ಲಿ ಸಂಪನ್ನ ಅಂತ ಹೇಳಿ ಹೇಳ್ಕೊಂಡಿದ್ದಾನೆ. ಪೊನ್ನ ಮತ್ತು ಜನ್ನ ಇವರಿಬ್ಬರು ತಮ್ಮನ್ನ ಉಭಯ ಚಕ್ರವರ್ತಿಗಳು ಅಂತಲೇ ಕರ್ಕೊಂಡಿದ್ದಾರೆ. ಇನ್ನು ರಾಘವಾಂಕನಿಗೆ ಉಭಯ ಕವಿ ಕಮಲರವಿ ಅಂತಲೇ ಬಿರುದಿದೆ, ಮತ್ತು ಶರಭ ಬೇರುಂಡ ಅಂತ ಕೂಡ ಅವನಿಗೆ ಬಿರುದಿದೆ. ಈ ಕೆಲವು ಮಾತುಗಳನ್ನ ನಾವು ಗಮನಿಸಿದ್ರೆ ಕನ್ನಡ ಕವಿಗಳು ತಾವು ಸಂಸ್ಕೃತ ಭಾಷೆಯಲ್ಲೂ ಕಾವ್ಯ ರಚನಾ ಸಮರ್ಥರಾಗಿದ್ರು ಅನ್ನೋದನ್ನ ತಿಳಿಬೋದು. ಅಷ್ಟೇ ಅಲ್ಲ, ಸಂಸ್ಕೃತ, ಕನ್ನಡ, ಪ್ರಾಕೃತ ಭಾಷೆಗಳನ್ನು ಕನ್ನಡ ಕವಿಗಳು ಚೆನ್ನಾಗಿ ಬಲ್ಲವರಾಗಿದ್ದರು. ಮುಂದೆ 12ನೇ ಶತಮಾನದಂದು ನಡೆದ ವೀರಶೈವ ಧಾರ್ಮಿಕ ಕ್ರಾಂತಿ ತನ್ನ ಅಭಿವ್ಯಕ್ತಿಯ ಮಾಧ್ಯಮವನ್ನಾಗಿ ಕನ್ನಡವನ್ನೇ ದುಡಿಸ್ಕೊಂಡಿರೋದ್ರಿಂದ ಕನ್ನಡ ಸಾಹಿತ್ಯದಲ್ಲಿ ಹೊಸ ಅಭಿವ್ಯಕ್ತಿಯೊಂದು ರೂಪಿತ ಆಗಿದೆ ಅಂತ ನಾವು ನೋಡ್ಬೋದಾಗಿದೆ. ಹಾಗೆ ಮೊಟ್ಟ ಮೊದಲಿಗೆ ಕನ್ನಡ ಅಧ್ಯಾತ್ಮ ವಿಚಾರಗಳ ಭಾಷೆ ಆಯಿತು. ಅಷ್ಟೇ ಅಲ್ಲ, ನಿಜವಾದ ಸಾಹಿತ್ಯದ ಭಾಷೆನೂ ಕೂಡ ಆಗುತ್ತೆ. ಇಲ್ಲಿ ಕುಮಾರವ್ಯಾಸ, ಹರಿಹರ, ರಾಘವಾಂಕ, ಹರಿದಾಸ, ಸರ್ವಜ್ಞ, ರತ್ನಾಕರ ವರ್ಣಿ ಇಂತಹ ಅಭಿವ್ಯಕ್ತಿಗಳಲ್ಲಿ ಕನ್ನಡ ಸಾಹಿತ್ಯವು ಕೂಡ ಸಂಸ್ಕೃತ ಸಾಹಿತ್ಯದ ಪ್ರಭಾವದಿಂದ ಕಳಚಿಕೊಂಡು ಸಾಧ್ಯವಾದಷ್ಟು ದೇಶೀಯತೆಯ ಬೆಡಗಿನಿಂದ ನಿಂತದನ್ನು ನಾವು ನೋಡ್ಬೋದು. ಇದಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂದರೆ ಈ ಕೆಲವು ಕವಿಗಳ ಕಾವ್ಯ ರಾಜಸ್ಥಾನಗಳನ್ನು, ಅದಕ್ಕೆ ಪ್ರಿಯವಾದ ಸಾಹಿತ್ಯದ ಮಾದರಿಗಳನ್ನು ಆಸ್ಥಾನ ಮಂಡಳಿಯ ಭಾಷೆಯಾದ ಪ್ರಭಾವದಿಂದ ಇವರು ಬಿಡಿಸ್ಕೊಂಡಿದ್ರು ಅಂತ ಹೇಳ್ಬೋದಾಗಿದೆ. ಏಕೆಂದರೆ ಇವರು ಯಾವುದೇ ರಾಜರ ಆಸ್ಥಾನದಲ್ಲಿರಲಿಲ್ಲ, ಪಂಡಿತ ವರ್ಗದವರ ಒಂದು ಯಾವುದೇ ರೀತಿಯಾದಂತಹ ತರ್ಕಗಳಿರಲಿಲ್ಲ, ಅವುಗಳಿಂದ ಬಿಡಿಸ್ಕೊಂಡಿರೋದ್ರಿಂದ ಇವು ದೇಸಿ ಮಾರ್ಗಗಳಾಗ್ತವೆ. ಈ ಕೆಲವು ಕವಿಗಳ ಮಟ್ಟಿಗೆ ಹೇಳೋದಾದರೆ ಆ ಬಿಡುಗಡೆ ಮುಖ್ಯವಾಗಿ ಭಾಷಾ ರೂಪಕ್ಕೆ ಸಂಬಂಧಿಸುತ್ತೆ ಹೊರತು ಮೂಲತಃ ವಸ್ತು ಹಾಗೂ ಸತ್ವಗಳಿಗೆ ಇದು ಸಂಬಂಧಿಸೋದಿಲ್ಲ ಅಂತ ಹೇಳ್ಬೋದಾಗಿದೆ. ಇನ್ನು ಸಂಸ್ಕೃತದಂತೆ ಪ್ರಾಕೃತ ಭಾಷೆಯ ಸಾಹಿತ್ಯ ಕನ್ನಡ ಕವಿಗಳಿಗೆ ಪ್ರೇರಣೆಯನ್ನು ನೀಡುತ್ತೆ. ಪ್ರಾಕೃತ ಸಂಸ್ಕೃತಕ್ಕೆ ಜೊತೆಯಾಗಿಯೂ ಪ್ರತಿಸ್ಪರ್ಧಿಯಾಗಿಯೂ ಬೆಳ್ಕೊಂಡು ಬಂದಿರೋದನ್ನು ನೋಡ್ತೀವಿ. ಭಾರತೀಯ ಶಾಸನ ಸಾಹಿತ್ಯದಲ್ಲಿ ಪ್ರಾಕೃತ ಶಾಸನಗಳೇ ಮೊದಲು. ಈ ಪ್ರಾಕೃತ ವಾಗ್ಮೇಯ ಮೂಲಕ ಜೈನ ಸಾಹಿತ್ಯ ತತ್ವಗಳು ಆಕಾರವಾಗಿ ಪ್ರಾಕೃತದಲ್ಲಿ ಉಟ್ಕೊಳ್ಳುತ್ತೆ. ಹಾಗೆ ಪ್ರಾಕೃತದಲ್ಲಿ ವಿಮಲ ಸೂರಿ ಬರೆದ ಪೌಮಚರ್ಯ ಇದು ಜೈನ ರಾಮಾಯಣ ಪರಂಪರೆಯ ಮೊದಲ ಕೃತಿ ಅಂತ ಹೇಳಲಾಗುತ್ತೆ. ಇದೇ ಕೃತಿಯನ್ನು ಕನ್ನಡದ ನಾಗಚಂದ್ರ ಬರೆದಂತಹ ಪಂಪ ರಾಮಾಯಣಕ್ಕೆ ಆಕಾರವಾಗಿ ಬಳಸ್ಕೊಂಡಿದ್ದಾನೆ. ಯಾವುದನ್ನು ಅಂದರೆ
ಪೌಮಚರ್ಯ ಅನ್ನುವಂಥದ್ದು. ಇದು ವಿಮಲಸೂರಿ ಬರೆದಂಥ ಪೌಮಚರ್ಯ ಅನ್ನುವಂಥ ಕೃತಿಯನ್ನು ನಾಗಚಂದ್ರ ಪಂಪರಾಮಾಯಣಕ್ಕೆ ಅಥವಾ ಶ್ರೀರಾಮಚಂದ್ರ ಚರಿತ ಪುರಾಣ ಅಂತ ಅದಕ್ಕೆ ಇನ್ನೊಂದು ಹೆಸರಿದೆ, ಅದಕ್ಕೆ ಬಳಸ್ಕೊಳ್ತಾನೆ. ಹರಿಭದ್ರನ ಸಮರ ಇಚ್ಛಾಕಹ ಕನ್ನಡದಲ್ಲಿ ಜನನು ಬರೆದ ಯಶೋಧರ ಚರಿತೆಯ ಆಕಾರದಲ್ಲೊಂದು. ಕನ್ನಡದ ಮೊದಲ ಗದ್ಯ ಕೃತಿ ಒಡ್ಡಾರಾಧನೆ. ಇದು ಮೂಲತಃ ಶಿವಕೋಟಿ ಸಂಸ್ಕೃತದಲ್ಲಿ ಬರೆದ ಭಗವತಿ ಆರಾಧನೆ ಎಂಬ ಕೃತಿಗೆ ಇದ್ದಿರಬಹುದಾದ ಪ್ರಾಕೃತ ವ್ಯಾಖ್ಯಾನವನ್ನು ಆಧಾರವಾಗಿ ಪಡೆದು ರಚಿಸಲಾಗಿದೆ ಅಂತ ಹೇಳ್ತಾರೆ. ನಾವು ಇದಿಷ್ಟು ನಿದರ್ಶನಗಳನ್ನು ನೋಡಿದ್ರೆ ಸಾಕು ಕನ್ನಡದ ಮೇಲೆ ಪ್ರಾಕೃತದ ಪ್ರಭಾವ ಎಷ್ಟಿತ್ತು ಅನ್ನೋದು ಗೊತ್ತಾಗುತ್ತೆ. ಇನ್ನು ಸಂಸ್ಕೃತದ ಜೊತೆಯಲ್ಲಿ ಈ ಭಾಷೆಯಲ್ಲಿ ಕನ್ನಡದ ಕವಿಗಳು ಪರಿಣಿತರಾಗಿದ್ದರು. ನೃಪತುಂಗನ ಆಸ್ಥಾನದಲ್ಲಿ ಸಂಸ್ಕೃತ ಪ್ರಾಕೃತ ಕನ್ನಡ ಭಾಷೆಗಳಲ್ಲಿ ಪರಿಣಿತರಾದಂಥ ವಿದ್ವಾಂಸರಿದ್ದರು. ಕನ್ನಡ ಭಾಷೆಯಲ್ಲಿ ಅನೇಕ ಪ್ರಾಕೃತ ಪದಗಳು ಸೇರಿಕೊಂಡಿದ್ದೋ. ಆದರೂ ಜೈನಮತಿಯರು ತಮ್ಮ ಭಾಷೆಯಾದ ಪ್ರಾಕೃತವನ್ನು ಬದಿಗಿರಿಸಿ ಕನ್ನಡದಲ್ಲೇ ಕೃತಿ ರಚನೆ ಮಾಡಿರೋದನ್ನು ನಾವು ನೋಡ್ತೀವಿ. ಭಾಷೆಯ ಬದಲಾವಣೆ ಒಂದನ್ನು ಬಿಟ್ಟರೆ ಕನ್ನಡದಲ್ಲಿ ಜೈನ ವಾಗ್ಮೇಯ ವಿಷಯದ ದೃಷ್ಟಿಯಿಂದ ಪ್ರಾಕೃತ ಸಾಹಿತ್ಯದ ಮುಂದುವರಿಕೆ ಆಗಿದೆ. ಇನ್ನು ಕನ್ನಡ ಸಾಹಿತ್ಯದ ಮೇಲೆ ತಮಿಳು ಸಾಹಿತ್ಯದ ಪ್ರಭಾವವನ್ನು ಗುರುತಿಸೋದು ಸಾಧ್ಯವಾಗೋದು ವೀರಶೈವ ಸಾಹಿತ್ಯದಲ್ಲಿ. ಇದು ಕ್ರಿಸ್ತಶಕ 7ರಿಂದ 10ನೇ ಶತಮಾನದವರೆಗೆ ತಮಿಳುನಾಡಿನಲ್ಲಿ ಶೈವ ವೈಷ್ಣವ ಭಕ್ತಿ ಪಂಥಗಳು ಪ್ರಬುದ್ಧವಾಗಿದ್ದಂತಹ ಕಾಲ ಅದು. ಅಂತಹ ಸಂದರ್ಭದಲ್ಲಿ ಭಕ್ತಿ ಸಾಹಿತ್ಯದ ಅಭಿವ್ಯಕ್ತಿಗೆ ಕಾರಣವಾಗುತ್ತೆ. ಈ ಭಕ್ತಿ ಸಾಹಿತ್ಯದ ಅಭಿವ್ಯಕ್ತಿಗೆ ಕಾರಣವಾದಂತಹ ಒಂದು ವೀರಶೈವ ಉದಯ ಆಗುತ್ತೆ. ತರುಣರಲ್ಲಿ ಶ್ರೀರಾಮಾನುಜರಿಂದ ತಮಿಳುನಾಡಿನಿಂದ ವೈಷ್ಣವ ಧರ್ಮ ಕರ್ನಾಟಕವನ್ನು ಪ್ರವೇಶ ಪಡ್ಕೊಳ್ಳುತ್ತೆ. ವೈಷ್ಣವ ಧರ್ಮ ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಪ್ರವೇಶವನ್ನು ಪಡ್ಕೊಂಡು ಇಲ್ಲಿಗೆ ಬರುತ್ತೆ ಅಂತ ಹೇಳಲಾಗುತ್ತೆ. ನಂತರ ಅದು ಕನ್ನಡ ಸಾಹಿತ್ಯದ ಮೇಲೆ ಯಾವ ಪ್ರಭಾವವನ್ನು ಕೂಡ ಬೀರಲ್ಲ. ಆ ಪಂಥದವರು ಕೃತಿಗಳನ್ನು ಕೂಡ ರಚನೆ ಮಾಡೋದಿಲ್ಲ. ನಂತರದಲ್ಲಿ ಈ ತಮಿಳುನಾಡಿನ ಶೈವ ಧರ್ಮ ಅವರ ಆಚಾರ್ಯರಾದ 63 ಪುರಾತನರ ಕರ್ನಾಟಕದ ವೀರಶೈವ ಧರ್ಮದ ಮೇಲೆ ಒಂದು ರೀತಿಯಲ್ಲಿ ಪ್ರಭಾವವನ್ನು ಬೀರ್ತಾರೆ. ವಚನಕಾರರು ಬಸವಾದಿಗಳು ಅತ್ಯಂತ ಪೂಜ್ಯ ಭಾವದಿಂದ 63 ಪುರಾತನರನ್ನು ನೆನೆದಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗೆ ಹರಿಹರನ ರಗಳೆಯಲ್ಲಿ ಈ ಪೆರಿಯ ಪುರಾಣ ಇದರ ಮೂಲ ಒಂದು ಪ್ರೇರಣೆ ಅಂತ ಹೇಳ್ಬೋದು. ಪೆರಿಯ ಪುರಾಣವನ್ನೇ ತನ್ನ ಒಂದು ಮೂಲ ಪ್ರೇರಣೆಯನ್ನಾಗಿ ಮಾಡಿಕೊಂಡು ಹರಿಹರ ತನ್ನ ರಗಳೆಗಳನ್ನು ರಚಿಸಿದ್ದಾನೆ. ಅನ್ಯ ಭಾಷಾ ಸಾಹಿತ್ಯದ ಪ್ರೇರಣೆ ಇಲ್ಲದೆ ಕನ್ನಡ ನಾಡಿನ ಜೀವನವೇ ನಮ್ಮ ಕವಿಗಳ ಕೃತಿಗೆ ಒದಗಿ ಬಂದಿದ್ದಿಲ್ಲವೇ ಎಂಬ ಪ್ರಶ್ನೆ ಉಂಟು. ನಮ್ಮ ನಾಡಿನ ಒಂದು ವೀರ ಜೀವನ ತ್ಯಾಗ ಜೀವನದ ಸಂಗತಿಗಳಿಗೆ ಈ ಕನ್ನಡದ ಎಷ್ಟೋ ಶಾಸನಗಳು ದಾಖಲೆಯಾಗಿದ್ದಾವೆ ಅಂತ ನಾವು ನೋಡ್ಬೋದಾಗಿದೆ. ಈ ಶಾಸನಗಳಲ್ಲಿ ನಾವು ನೋಡೋದಾದರೆ ಈ ಒಂದು ಕನ್ನಡದ ಅಭಿವ್ಯಕ್ತಿಗಳು ದೈನಂದಿನ ಸರಳ ಜೀವನದ ಪಾಡುಗಳನ್ನು ಕುರಿತಂತಹ ಅಲಿಖಿತವಾಗಿ ಬಾಯಿಂದ ಬಾಯಿಗೆ ಹರಿದು ಬಂದಿರುವಂತಹ ಜಾನಪದ ಪ್ರೇರಣೆ ರಚಿತವಾದಂತಹ ಹಾಡುಗಬ್ಬಗಳ ಉಲ್ಲೇಖ ಕೂಡ ಉಂಟು. ಕವಿರಾಜ ಮಾರ್ಗದಲ್ಲಿ ಉಕ್ತವಾದಂಥ ಒನಕೆ ವಾಡು, ಪಾಡು, ಮೇಲ್ವಾಡು ಇವು ಒಂದು ರೀತಿಯಲ್ಲಿ ಜನಪದದ ಪ್ರಕಾರಗಳು. ಒನಕೆ ವಾಡು, ಪಾಡು, ಮೇಲ್ವಾಡು ಇವುಗಳು ಎಲ್ಲಿ ಬರುತ್ತೆ ಅಂತ ಪ್ರಶ್ನೆ ಕೇಳ್ತಾರೆ. ಕವಿರಾಜ ಮಾರ್ಗ ಅನ್ನುವಂಥದ್ದು ಇವುಗಳ ವಸ್ತುಗಳು ಎಷ್ಟೋ ಕವಿಗಳ ಕಾವ್ಯದೊಳಗೆ ಸಮಾವೇಶವಾಗಿರುವ ಸಂಭವವೂ ಕೂಡ ಉಂಟು. ನಂಜುಂಡ ಕವಿ ರಾಮನಾಥ ಚರಿತೆ ಅಥವಾ ಕುಮಾರರಾಮನ ಸಾಂಗತ್ಯದಲ್ಲಿ ರೂಪುಗೊಂಡಿದೆ. ಹಾಗೆ ಜನಪದ ಲಾವಣಿಗಳು ಮತ್ತು ಕನ್ನಡದಲ್ಲಿ ನಿಜವಾದ ಜಾನಪದ ಮಹಾಕಾವ್ಯ ಅಂದರೆ ಇದೊಂದೇ ಅಂತ ಹೇಳ್ಬೋದು, ರಾಮನಾಥ ಚರಿತೆ. ಇತ್ತೀಚೆಗೆ ಮಲೆ ಮಾದೇಶ್ವರನ ಕಾವ್ಯ, ಮಂಟೇಸ್ವಾಮಿ ಕಾವ್ಯ, ಕುಮಾರರಾಮ ಮತ್ತು ಕೃಷ್ಣಗೊಲ್ಲರ ಕಾವ್ಯ ಎಂಬ ಜನಪದ ಮಹತ್ ಕೃತಿಗಳು ಪ್ರಕಟ ಆಗಿದ್ದಾವೆ. ಮಂಟೇಸ್ವಾಮಿ ಕಾವ್ಯ, ಮಲೆ ಮಾದೇಶ್ವರ ಕಾವ್ಯ, ಕುಮಾರರಾಮ, ಕೃಷ್ಣಗೊಲ್ಲರ ಕಾವ್ಯಗಳು ಜನಪದದ ಒಂದು ಮಹತ್ ಕೃತಿಗಳಾಗಿ ಪ್ರಕಟವಾಗಿರೋದನ್ನು ನಾವು ನೋಡ್ತೀವಿ. ಇವು ಕನ್ನಡ ಸಾಹಿತ್ಯದಲ್ಲಿ ಜಾನಪದ ಪ್ರೇರಣೆಯಿಂದ ಕೆಲಸ ಮಾಡಿದೆ ಅಂತ ನಾವು ಗುರುತಿಸ್ಬೋದು. ಸರ್ವಜ್ಞ, ಬೇಂದ್ರೆ, ಮಧುರಚಂದ್ರ ಕಾವ್ಯ ಈ ಜನಪದ ಪ್ರೇರಣೆಯ ಪುನಃ ಪ್ರಕಾಶಗಳಂತೆ ತೋರ್ತವೆ. ಕಳೆದ 7 ದಶಕಗಳ ಅವಧಿಯಲ್ಲಿ ವೈವಿಧ್ಯಮಯವೂ ಸಮೃದ್ಧವಾಗಿ ಬೆಳೆದ ಹೊಸಗನ್ನಡ ಸಾಹಿತ್ಯ ಮುಖ್ಯವಾಗಿ ಸ್ವಾತಂತ್ರ್ಯ ಪೂರ್ವ ಸಾಹಿತ್ಯ, ಸ್ವಾತಂತ್ರ್ಯೋತ್ತರ ಸಾಹಿತ್ಯ ಅಂತೇಳಿ 2 ಭಾಗ ಮಾಡಿಕೊಳ್ಳುತ್ತೆ.
ಈ ಎರಡು ವಿಭಾಗದಲ್ಲಿ ನವೋದಯ ಸಾಹಿತ್ಯ, ನವ್ಯ ಸಾಹಿತ್ಯ ಹಾಗೂ ದಲಿತ ಬಂಡಾಯ ಅಂತ ಹೇಳಿ ಗುರುತಿಸ್ಕೋಬೋದು. ಇದರ ನಡುವೆ ಪ್ರಗತಿಶೀಲ ಅನ್ನುವಂಥ ಇನ್ನೊಂದು ಸಾಹಿತ್ಯ ಕೂಡ ಬರುತ್ತೆ. ಮುಖ್ಯವಾಗಿ ನವೋದಯ, ನವ್ಯ ಸಾಹಿತ್ಯಕ್ಕೆ ತಿರುಗ್ತಾ ಇರುವ ಸಂಧಿ ಕಾಲದ ಸ್ಥಿತಿ ಅಂತ ಹೇಳ್ಬೋದು ಈ ಪ್ರಗತಿಶೀಲ ಸಾಹಿತ್ಯ ಬಂದದ್ದು. ಹೊಸಗನ್ನಡ ಸಾಹಿತ್ಯದ ಪ್ರೇರಣೆ ಪಶ್ಚಿಮದಿಂದಲೇ ಆಧುನಿಕ ಕಾಲದವರೆಗೂ ಕೇವಲ ಭಾರತೀಯ ಪರಂಪರೆಯನ್ನು ಪುನರಾವರ್ತಿಸುತ್ತೆ. ಕನ್ನಡ ಸಾಹಿತ್ಯಕ್ಕೆ ಪಾಶ್ಚಾತ್ಯ ಪ್ರೇರಣೆಯಿಂದ ಹೊಸ ಆಯಾಮವು ಪ್ರಾಪ್ತವಾಗುತ್ತೆ. ಆಧುನಿಕ ಆಂಗ್ಲ ವಿದ್ಯಾಭ್ಯಾಸದ ಪರಿಣಾಮದಿಂದಾಗಿ ಕನ್ನಡ ಲೇಖಕರಿಗೆ ಪಾಶ್ಚಾತ್ಯ ಸಾಹಿತ್ಯದ ಪರಿಚಯದಿಂದ ಹೊಸತೊಂದು ಲೋಕವೇ ತೆರೆದಂತಾಗುತ್ತೆ. ಈ ಪಾಶ್ಚಾತ್ಯ ಕವಿಗಳು ಶೇಕ್ಸ್ಪಿಯರ್, ಮಿಲ್ಟನ್, ಡಾಂಟೆ, ವರ್ಡ್ಸ್ವರ್ತ್, ಶೆಲ್ಲಿ ಈ ಮೊದಲಾದವರ ಸಾಹಿತ್ಯ ಅಭಿವ್ಯಕ್ತಿ ಮಹತ್ತು ಮತ್ತು ವೈವಿಧ್ಯತೆಯನ್ನು ನಾವು ಆಧುನಿಕ ಸಾಹಿತ್ಯದಲ್ಲಿ, ಅದರಲ್ಲೂ ನವೋದಯದಲ್ಲಿ ನೋಡ್ಬೋದಾಗಿದೆ. ಈ ಪಾಶ್ಚಾತ್ಯರ ಒಂದು ಸಾಹಿತ್ಯದ ಸರಿದೂಗುವ ಕೃತಿಗಳನ್ನು ತರಲಾರೆವಾ ಎಂಬ ಕೊರಗು ಹೇಗಾದರೂ ಮಾಡಿ ತರಬೇಕೆಂಬ ಹಂಬಲದಿಂದ ಕನ್ನಡ ಅವುಗಳ ಸತ್ವಗಳನ್ನು ಹಿಡಿದಿಡುವಂತಹ ಛಲ ಏಕಕಾಲಕ್ಕೆ ಮೂಡಿದ್ರಿಂದ ನವೋದಯ ಸಾಹಿತ್ಯ ರೂಪುಗೊಳ್ತು ಅಂತ ನಾವು ನೋಡ್ಬೋದು. ಇನ್ನು ಹೊಸಗನ್ನಡ ಸಾಹಿತ್ಯದ ಎರಡನೇ ತಿರುವು ಅಂದರೆ ಪ್ರಗತಿಶೀಲ ಮತ್ತು ನವ್ಯ ಸಾಹಿತ್ಯ ಅಂತ ನಾವು ನೋಡ್ತೀವಿ. ಈ ಪ್ರಗತಿಶೀಲ ನವ್ಯ ಸಾಹಿತ್ಯದಲ್ಲಿ ಪಾಶ್ಚಾತ್ಯ ಪ್ರೇರಣೆ ಪರಿಧಿಯನ್ನು ವಿಸ್ತರಿಸಿಕೊಂಡಿರುವ ಪರಿಣಾಮ ಪಾಶ್ಚಾತ್ಯ ಮಾರ್ಗ ಕವಿಗಳಿಗೆ ಪ್ರತಿಯಾಗಿ ಉಟ್ಕೊಂಡ ವಿವಿಧ ಸಾಹಿತ್ಯ ಚಳುವಳಿಗಳಿಂದ ಮೂಡಿದ ವಾಸ್ತವವಾದಿ ಸಾಹಿತ್ಯ, ಪ್ರತಿಮಾನಿಷ್ಠ ಸಾಹಿತ್ಯಗಳು ಸ್ವಾತಂತ್ರ್ಯೋತ್ತರ ಕನ್ನಡ ಸಾಹಿತ್ಯದ ಮುಖ್ಯ ಪ್ರೇರಣೆಗಳಾಗಿವೆ. ಹಾಗೆ 70ರ ದಶಕದಲ್ಲಿ ಕಾಣಿಸಿಕೊಂಡ ದಲಿತ ಬಂಡಾಯ ಸಾಹಿತ್ಯ ಸಮಾಜ ವಿವಿಧ ನಿರ್ಲಕ್ಷಿತ ಸ್ತರಗಳು, ಹಲವಾರು ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ ಪರಿವರ್ತನೆಗಳ ಕಾರಣದಿಂದ ಮೊಟ್ಟ ಮೊದಲ ಬಾರಿಗೆ ತಮ್ಮ ಹೊಸ ಎಚ್ಚರವನ್ನು ಪ್ರಕಟಿಸಿದ ದನಿಗಳ ಪರಿಣಾಮ ಆಗಿದೆ. ಟಾಲ್ಸ್ಟಾಯ್, ಡಾಸ್ಕೋವೆಸ್ಕಿ, ಇಬ್ಸನ್, ಕಾಮು, ಕಾಫ್ಕ, ಬ್ರೆಕ್ಟ್, ಟಿ.ಎಸ್. ಎಲಿಯಟ್, ಅಡೆನ್, ಎಜ್ರಾ ಪೌಂಡ್ ಮೊದಲಾದ ಐರೋಪ್ಯ ಆಂಗ್ಲ ಕವಿಗಳು, ನಾಟಕಕಾರರು, ಕಾದಂಬರಿಕಾರರಿಂದ ತಾತ್ವಿಕ ದೃಷ್ಟಿಕೋನದಿಂದ ಜನಪರ ಸಮಾಜವಾದಂಥ ನಿಲುವುಗಳು ಸ್ವಾತಂತ್ರ್ಯೋತ್ತರ ಸಾಹಿತ್ಯದಲ್ಲಿ ಅತ್ಯಪೂರ್ವವಾದ ಹೊಸತನವನ್ನು ಪಡ್ಕೊಳ್ತವೆ. ಈ ಸಂದರ್ಭದಲ್ಲಿ ಗಮನಿಸಬೇಕಾದಂಥ ಮಾತು ಅಂದರೆ ಈ ಎಲ್ಲ ಪಶ್ಚಿಮದ ಪ್ರೇರಣೆಯಿಂದ ರೂಪುಗೊಂಡ ಕನ್ನಡ ಸಾಹಿತ್ಯ ಕೇವಲ ಪಾಶ್ಚಾತ್ಯದ ಅನುಕರಣೆಯಾಗದೆ ಕನ್ನಡ ನೆಲದಲ್ಲಿ ಕನ್ನಡ ಸಾಹಿತ್ಯ ಅನುಭವದ ಅಭಿವ್ಯಕ್ತಿ ಆಗೋದರಲ್ಲಿ ಬಹುಮಟ್ಟಿಗೆ ಯಶಸ್ವಿಯಾಗಿದೆ. ಹೊಸಗನ್ನಡ ಸಾಹಿತ್ಯ ಪಾಶ್ಚಾತ್ಯ ಸಾಹಿತ್ಯದಿಂದ ಬಹುಮುಖ್ಯವಾದ ಪ್ರೇರಣೆಯನ್ನು ಪಡ್ಕೊಂಡಿದೆ ಅಂತ ಹೇಳ್ಬೋದು. ಭಾರತೀಯವಾದ ಸಾಹಿತ್ಯ ಪರಂಪರೆಯಿಂದ ಪ್ರೇರಣೆ ಪಡೆಯಲಿಲ್ಲ ಎಂದು ಅರ್ಥ ಅಲ್ಲ. ಆದರೆ ಕನ್ನಡದ ಸತ್ವಶಾಲಿ ಲೇಖಕರೆಲ್ಲ ಮೂಲತಃ ಭಾರತೀಯ ಹಾಗೂ ಕನ್ನಡ ಪರಂಪರೆಯ ಪ್ರಜ್ಞೆಯನ್ನು ಮೈಗೂಡಿಸ್ಕೊಂಡವರು. ಹೊರಗಿನ ಪ್ರೇರಣೆಗಳನ್ನು ಅರಗಿಸ್ಕೊಂಡು ತಮ್ಮ ಸ್ವತಂತ್ರ ಪ್ರತಿಭೆಗೆ ಹೊಸ ಅಭಿವ್ಯಕ್ತಿ ಮತ್ತು ಆವಿಷ್ಕಾರವನ್ನು ಕೊಟ್ಟಂಥವರು ಕನ್ನಡ ನಾಡಿನ ಕವಿಗಳು ಅಂತ ನಾವು ನೋಡ್ಬೋದು. ಇಲ್ಲಿಗೆ ಅಧ್ಯಾಯ 2 ಕನ್ನಡ ಸಾಹಿತ್ಯದ ಮುಖ್ಯ ಪ್ರೇರಣೆಗಳು ಅನ್ನುವಂಥದ್ದು ಮುಕ್ತಾಯ ಆಗುತ್ತೆ. ಮುಂದಿನ ತರಗತಿಯಲ್ಲಿ ಕನ್ನಡ ಕವಿಗಳ ವಸ್ತು, ತಂತ್ರ ಮತ್ತು ಭಾಷಾ ಪ್ರಜ್ಞೆಯನ್ನು ನೋಡೋಣ. ಧನ್ಯವಾದ.